ಗಾಯ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು AI ಮೂಲಕ ನಿಮ್ಮ ಫೋಟೋವನ್ನು ಎಡಿಟಿಂಗ್ ಮಾಡೋದಕ್ಕೆ ಬೆಸ್ಟ್ 5 ಪ್ರಾಂಪ್ಟನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಪ್ರಾಂಪ್ಟ್ ಯಾವ ರೀತಿಯಾದಂಥ ಫೋಟೋನ ಜನರೇಟ್ ಮಾಡುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಯಿತಾ. ಗಾಯ್ಸ್, ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಫೋಟೋ ಎಡಿಟಿಂಗನ್ನು ಜಾಸ್ತಿ ಮಾಡೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಗಾಯ್ಸ್, ನಾನು 5 ಪ್ರಾಂಪ್ಟ್ಗಳನ್ನು ಕೂಡ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ವಿಡಿಯೋದ ಕೆಳಗಡೆ ಮೋರ್ ಅಂತ ಇದೆ. ಮೋರ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಮತ್ತೆ ನಿಮಗೆ ಮೋರ್ ಅಂತ ಕಾಣಿಸ್ತಾ ಇರುತ್ತೆ. ಈ ಮೋರ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ 5 ಪ್ರಾಂಪ್ಟ್ಗಳು ಕೂಡ ಕಾಣಿಸ್ತವೆ ಆಯಿತಾ. ಆ 5 ಪ್ರಾಂಪ್ಟ್ಗಳಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರಾಂಪ್ಟನ್ನು ನೀವು ಕಾಪಿಯನ್ನು ಮಾಡ್ಕೊಳ್ಬೋದು. ಕಾಪಿ ಮಾಡಬೇಕು ಅಂತಂದರೆ ನಾನು ಅಲ್ಲಿ ಪ್ರಾಂಪ್ಟ್ 1, ಪ್ರಾಂಪ್ಟ್ 2 ಅಂತ ಕೊಟ್ಟಿದ್ದೀನಲ್ವಾ. ಪ್ರಾಂಪ್ಟ್ 1 ಅಂತ ಇದೆ ಅಲ್ವಾ. ಪ್ರಾಂಪ್ಟ್ 1 ಅಂತ ಇರೋದನ್ನು ಕಾಪಿ ಮಾಡಬೇಡಿ. ಪ್ರಾಂಪ್ಟ್ 1 ಕೆಳಗಡೆ ಪ್ರಾಂಪ್ಟ್ ಇರುತ್ತೆ. ಆ ಒಂದು ಪ್ರಾಂಪ್ಟ್ ಮಾತ್ರ ನೀವು ಕಾಪಿ ಮಾಡಿಕೊಂಡು ಗೂಗಲ್ ಜೆಮಿನಿಯಲ್ಲಿ ಪೇಸ್ಟನ್ನು ಮಾಡಿಕೊಂಡು ನೀವು ಯೂಸನ್ನು ಮಾಡ್ಕೊಳ್ಬೋದು ಆಯಿತಾ. ಗಾಯ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿದಿಲ್ವಾ. ಈ ರೀತಿ ನಿಮ್ಮ ಫೋಟೋವನ್ನು ಕೂಡ ಎಡಿಟಿಂಗ್ ಮಾಡಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಪ್ರಾಂಪ್ಟ್ 1 ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇ ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡು ಗೂಗಲ್ ಜೆಮಿನಿಯಲ್ಲಿ ನೀವು ಈ ಒಂದು ಪ್ರಾಂಪ್ಟನ್ನು ಪೇಸ್ಟ್ ಮಾಡಿ ನಿಮ್ಮ ಫೋಟೋವನ್ನು ಆ್ಯಡ್ ಮಾಡಿ ಸೆಂಡ್ ಮಾಡಿದರೆ ಗೂಗಲ್ ಜೆಮಿನಿ ನಿಮಗೆ ಈ ರೀತಿಯಾದಂಥ ಫೋಟೋವನ್ನು ನಿಮಗೆ ಜನರೇಟ್ ಮಾಡಿ ಕೊಡುತ್ತೆ ಆಯಿತಾ. ಇಲ್ಲಿ ನನ್ನ ಫೋಟೋ ಇದೆ, ನೀವು ನಿಮ್ಮ ಫೋಟೋವನ್ನು ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ನಿಮ್ಮ ಫೋಟೋ ಬರುತ್ತೆ ಗಾಯ್ಸ್. ಈಗ ಮೊದಲನೇ ಪ್ರಾಂಪ್ಟ್ ಮುಗಿದು ಈಗ ಎರಡನೇ ಪ್ರಾಂಪ್ಟ್. ಗಾಯ್ಸ್, ನಂತರ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಎರಡನೇ ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡು ನೀವು ಜನರೇಟನ್ನು ಮಾಡಿಕೊಂಡ್ರೆ ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿದ್ದಿಲ್ವಾ. ಈ ರೀತಿಯಾದಂಥ ಫೋಟೋ ನಿಮಗೆ ಜನರೇಟ್ ಆಗುತ್ತೆ. ನಿಮ್ಮ ಫೋಟೋನೇ ಬರುತ್ತೆ. ಈಗ ಹೂ ಹಿಡ್ಕೊಂಡಿರೋ ರೀತಿ, ಹಾಗೆ ಬ್ಯಾಕ್ ಸೈಡಲ್ಲಿ ನೆರಳು ಕೂಡ ಕಾಣಿಸ್ತಾ ಇರುತ್ತೆ, ಹಾಗೆ ಗೋಡೆ ಇರುತ್ತೆ ಆಯಿತಾ. ಈ ರೀತಿಯಾದಂಥ ಫೋಟೋ ನಿಮಗೆ ಜನರೇಟ್ ಆಗಿ ಬರುತ್ತೆ ಗಾಯ್ಸ್. ನಂತರ ಮೂರನೇ ಪ್ರಾಂಪ್ಟ್. ಗಾಯ್ಸ್, ನೀವು ಮೂರನೇ ಪ್ರಾಂಪ್ಟನ್ನು ಗೂಗಲ್ ಜೆಮಿನಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾದಂಥ ಫೋಟೋ ಜನರೇಟ್ ಆಗುತ್ತೆ. ಇದನ್ನು ನೀವು ಈ ಒಂದು ಪ್ರಾಂಪ್ಟನ್ನು ಹುಡುಗಿರು ಮಾತ್ರ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಗಾಯ್ಸ್. ಈ ಒಂದು ಪ್ರಾಂಪ್ಟಲ್ಲಿ ಸಾರಿ ಏನಿದೆ ಅದು ರೆಡ್ ಕಲರಲ್ಲಿದೆ. ಈ ಒಂದು ಪ್ರಾಂಪ್ಟಲ್ಲಿ ಸಾರಿ ಕಲರ್ ರೆಡ್ ಇದೆ, ಅದರಿಂದ ರೆಡ್ ಕಲರ್ ಬಂದಿದೆ. ನಿಮಗೆ ಬೇಕಾಗುವಂಥ ಕಲರನ್ನು ಅಲ್ಲಿ ರೆಡ್ ಇರುವಲ್ಲಿ ಚೇಂಜ್ ಮಾಡ್ಕೊಳ್ಳಿ ಆಯಿತಾ. ಚೇಂಜ್ ಮಾಡಿಕೊಂಡ್ರೆ ನೀವು ಯಾವ ಕಲರನ್ನು ಅಲ್ಲಿ ಆ್ಯಡ್ ಮಾಡಿರುತ್ತೆ ಅದೇ ಕಲರಾಗಿ ನಿಮಗೆ ಸಾರಿ ಬರುತ್ತೆ ಆಯಿತಾ ಗಾಯ್ಸ್. ನಂತರ ನಾಲ್ಕನೆಯ ಪ್ರಾಂಪ್ಟ್. ಗಾಯ್ಸ್, ನೀವು ನಾಲ್ಕನೆಯ ಪ್ರಾಂಪ್ಟನ್ನು ನೀವು ಯೂಸ್ ಮಾಡಿಕೊಂಡು ಗೂಗಲ್ ಜೆಮಿನಿಯಲ್ಲಿ ನೀವು ಫೋಟೋವನ್ನು ಜನರೇಟ್ ಮಾಡೋದಕ್ಕೆ ಮೆಸೇಜನ್ನು ಸೆಂಡ್ ಮಾಡಿದರೆ ನಿಮಗೆ ಈ ರೀತಿಯಾದಂಥ ಒಂದು ಇಮೇಜ್ ಜನರೇಟ್ ಆಗುತ್ತೆ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ವಾ. ಕಂಪ್ಯೂಟರ್ ಇರುತ್ತೆ, ಹಾಗೆ ನಿಮ್ಮ AI ಮಾಡೆಲ್ ಇರುತ್ತೆ. ಈ ಒಂದು ಇಮೇಜನ್ನು ಜನರೇಟ್ ಮಾಡೋದಕ್ಕೆ ನೀವು ಫುಲ್ ಫೋಟೋವನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಗಾಯ್ಸ್. ಈ ಒಂದು ಪ್ರಾಂಪ್ಟನ್ನು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರು ಕೂಡ ಬೇಕಾದರೂ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಕಪಲ್ಸ್ ಕೂಡ ಈ ಒಂದು ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕಪಲ್ಸ್ ಫೋಟೋ ಕೂಡ ಜನರೇಟನ್ನು ಮಾಡ್ಕೊಳ್ಬೋದು ಗಾಯ್ಸ್. ಈಗ ಐದನೆಯ ಪ್ರಾಂಪ್ಟ್. ಈ ಒಂದು ಪ್ರಾಂಪ್ಟನ್ನು ನೀವು ಯೂಸ್ ಮಾಡಿಕೊಂಡ್ರೆ ಗೂಗಲ್ ಜೆಮಿನಿಯಲ್ಲಿ ನಿಮಗೆ ಈ ರೀತಿ ಕಟೌಟ್ ಬರುತ್ತೆ ಗಾಯ್ಸ್. ನೀವು ಕಟೌಟ್ ಇಮೇಜನ್ನು ಜನರೇಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಫುಲ್ ಸೈಜ್ ಫೋಟೋವನ್ನು ತಗೊಳ್ಳಿ ಆಯಿತಾ. ನೀವು ಹಾಫ್ ಸೈಜ್ ಫೋಟೋನ ತಗೊಂಡ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನೋಡಿ, ಈ ರೀತಿ ಬಂದುಬಿಡುತ್ತೆ. ಅದರಿಂದ ಫುಲ್ ಸೈಜನ್ನು ತಗೊಂಡ್ರೆ ನಿಮಗೆ ಕಟೌಟ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಆಯಿತಾ. ಅದರಿಂದ ಇದು ಕಪಲ್ಸ್ ಮಾಡೋಕ್ಕಾಗಲ್ಲ, ಸಿಂಗಲ್ ಮ್ಯಾನ್ ಹಾಗೆ ವುಮೆನ್ ಈ ಒಂದು ಕಟೌಟ್ ಫೋಟೋನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಕಪಲ್ಸ್ ಏನಾದರೂ ಮಾಡೋಕ್ಕೆ ಹೋದರೆ ಸ್ವಲ್ಪ ಅಷ್ಟು ಕರೆಕ್ಟಾಗಿ ಬರಲ್ಲ ಆಯಿತಾ. ಗಾಯ್ಸ್, ನಿಮಗೆ ಗೊತ್ತಿದಲ್ವಾ ಟ್ರೆಂಡಿಂಗಲ್ಲಿರುವಂಥ ಟಾಪ್ 5 ಪ್ರಾಂಪ್ಟನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ವೀಡಿಯೋಸ್ಗಳಲ್ಲಿ ಇದೇ ರೀತಿ ಬೇರೆ ರೀತಿಯಂಥ ಪ್ರಾಂಪ್ಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಆಯಿತಾ. ಯಾವ ರೀತಿಯಾಗಿ ಬಳಸೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಗಾಯ್ಸ್. ನಿಮಗೆ ಗೂಗಲ್ ಜೆಮಿನಿಯಲ್ಲಿ ಈ ಒಂದು ಫೋಟೋಸ್ಗಳನ್ನು ಜನರೇಟ್ ಮಾಡೋದಕ್ಕೆ ಬರೋಲ್ಲ ಅಂತಿದ್ರೆ ನೀವು ಕಾಮೆಂಟ್ ಮಾಡಿ ಆಯಿತಾ. ನಾನು ವೀಡಿಯೋಸ್ಗಳನ್ನು ಮತ್ತೆ ಮಾಡುವಾಗ ಪೂರ್ತಿಯಾಗಿ ತಿಳಿಸ್ಕೊಟ್ಬಿಡ್ತೀನಿ ಯಾವ ರೀತಿಯಾಗಿ ನೀವು ಜನರೇಟನ್ನು ಮಾಡ್ಕೊಳ್ಳೋದು ಅಂತ ಗಾಯ್ಸ್. ಈ ಒಂದು ವೀಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವೀಡಿಯೋ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.